ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ, ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಿನ್ನೆನೂ ಅಷ್ಟೇ ಹೆವಿ ಬಿಸಿಲಿತ್ತು. ಆ ಹೆವಿ ಬಿಸಿಲಲ್ಲಿ ಹೋಗಿದ್ವಿ ನಾವು ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗಲೂ ಸಹ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಗೌರಿಬಿದನೂರಿಗೆ. ಸೊ ನಾವು ಯಾವುದಕ್ಕೆ ಗೌರಿಬಿದನೂರಿಗೆ ಹೋಗ್ತಾ ಇರೋದು ಅನ್ನೋದಾದರೆ, ಶ್ರೀ ಫ್ರೆಂಡ್ಗೆ ಪಾಪು ಆಗಿದೆ. ಸೊ ಪಾಪನ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇರೋದು. ಅವ್ರು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೇ ಹೋಗಬೇಕಿತ್ತು, ಬಿಕಾಸ್ ಕ್ಲೋಸ್ ಫ್ರೆಂಡ್ ಹೋಗಬೇಕಿತ್ತು. ಬಟ್ ಅವಾಗ ಅಮ್ಮನ್ನ ನಾವು ಅಡ್ಮಿಟ್ ಮಾಡಿದ್ವಿ. ಸೊ ಆ ಕಾರಣಕ್ಕೆ ನಾವು ಹೋಗೋದಕ್ಕಾಗಲಿಲ್ಲ. ಸೊ ಈಗ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವ್ರನ್ನ ಎಷ್ಟೊಂದು ಸರಿ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ. ಅವ್ರು ಇಡೀ ಮದುವೆನೆಲ್ಲನೂ ನಾನು ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಯಾರು ಅಂತ ಹೇಳ್ಬಿಟ್ಟು ಮಧು, ಶ್ರೀ ಫ್ರೆಂಡ್. ಸೊ ಇವಾಗ ನಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್. ಸೊ ಮಧು ಆಗಿರ್ಬೋದು, ಅವ್ರ ವೈಫ್ ಆಗಿರ್ಬೋದು. ಸೊ ಅದಕ್ಕೆ ಪಾಪನ ನೋಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಗೌರಿಬಿದನೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನೇನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫ್ರೆಂಡ್ಸ್. ಈಗ ನಾನು ಶ್ರೀ ರೆಡಿ ಆಗಿದ್ದೀವಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ದೀರಾ ನಮ್ಮ ಅವತಾರನ ಯಾವ ಥರ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಹೆವಿ ಬಿಸಿಲಿರೋ ಕಾರಣಕ್ಕೆ ಈ ಥರ ರೆಡಿ ಆಗಿದ್ದೀವಿ. ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಾದರೂ ಪರವಾಗಿಲ್ಲ, ಬಟ್ ಗೌರಿಬಿದನೂರು ಸೈಡು ಹ್ಯೂಮಿಡ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಿಗಿಂತ. ಸೊ ಆ ಕಾರಣಕ್ಕೆ. ಆ್ಯಂಡ್ ನಾನು ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ, ಬಿಕಾಸ್ ನಾವು ಈ ರೂಟಿಂದನೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಆ ಕಾರಣಕ್ಕೆ ನಾವು ಟೂ ವೇಸಿಂದ ಹೋಗ್ಬೋದು. ಇನ್ನೊಂದು ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಫಸ್ಟ್ ನಾನು ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕಾಯಿತು, ಬಟ್ ಮಿಸ್ಪ್ಲೇಸ್ ಆಗಿದೆ. ನಾವು ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿದೆ ರೋಡ್ಸ್ ಎಲ್ಲನೂ ಮೊದಲಿಗಿಂತ. ಆ್ಯಂಡ್ ಈ ಆಂಜನೇಯ ದೇವಸ್ಥಾನ ಇದು ರೋಡ್ ಸೈಡಲ್ಲಿ ಇರುವಂಥದ್ದು. ನಾವು ದೊಡ್ಡಬಳ್ಳಾಪುರಿಂದ ಗೌರಿಬಿದನೂರ್ಗೆ ಹೋಗ್ಬೇಕಾದ್ರೆ ಇದು ರೋಡ್ ಸೈಡಲ್ಲಿ ಸಿಗುವಂಥ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ನಂಬ್ತೀನಿ ನಾನಾಗಲಿ ಶ್ರೀ ಆಗಲಿ ತುಂಬಾ ನಂಬ್ತೀರಿ ನಾವಿಬ್ರೂ. ತುಂಬ ನಾವು ಅಂದ್ಕೊಳ್ಳೋದೆಲ್ಲನೂ ಆಗಿದೆ. ಜಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಬೇಡ್ಕೊಂಡು ಹೋಗ್ತೀವಿ ಅಷ್ಟೇ. ಆ್ಯಂಡ್ ನಮಗೇನಾದರೂ ನಾವು ಅಂದ್ಕೊಂಡಿದ್ದು ಆಗಿದ್ದರೆ ನಾವು ರಿಟರ್ನ್ ಬಂದು ಒಂದು ತೆಂಗಿನಕಾಯಿ ಹೊಡಿತೀವಿ ದೇವಸ್ಥಾನದ ಮುಂದೆ, ಅಷ್ಟೇ ನಾವು ಮಾಡೋದು. ಬಟ್ ನಾನು ಶ್ರೀ ತುಂಬ ನಂಬ್ತೀವಿ ಆ ದೇವಸ್ಥಾನನ, ಆಂಜನೇಯ ದೇವಸ್ಥಾನ ಅದು. ಸೊ ನಾವು ಒಂಥರ ತುಂಬಾ ಇಷ್ಟ ಆಗುತ್ತೆ ನನಗಾಗಲಿ ಶ್ರೀಗಾಗಲಿ ಗೌರಿಬಿದನೂರು ಸೈಡು ಟ್ರಾವೆಲ್ ಮಾಡೋದಕ್ಕೆ. ಇವಾಗ ಬಿಸಿಲಿರೋದಕ್ಕೆ ಸ್ವಲ್ಪ ಇರಿಟೇಟ್ ಆಗ್ಬೋದು, ಬಿಕಾಸ್ ಏನು ಹೇಳೋದು ಈಟ್ಗೆ. ಬಟ್ ಆದರೆ ನಾರ್ಮಲ್ ಡೇಸಲ್ಲಿ, ಇನ್ನೂ ಚಳಿಗಾಲದಲ್ಲಿ ಮಳೆ ಬರಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಎನ್ವೈರ್ನ್ಮೆಂಟು. ಸೊ ನಾನಿವಾಗ ತೋರಿಸ್ತಾ ಇರೋದು ಇದು ಮಾಕ್ಲಿ ದುರ್ಗ ಅಂತ ಹೇಳ್ಬಿಟ್ಟು. ಇದಕ್ಕೆ ರೈಲ್ವೇಸ್ ಟ್ರೈನಲ್ಲೂ ಸಹ ಬರ್ಬೋದು. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಟ್ರೆಕ್ಕಿಂಗ್ಗೆ. ಇಲ್ಲಿ ರೆಸಾರ್ಟ್ ಸಹ ಇದೆ. ಸೊ ಇದೊಂಥರ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಘಾಟಿ ಸುಬ್ರಹ್ಮಣ್ಯಗೆ ಹೋಗೋದಕ್ಕೆ ಇನ್ನೊಂದು ವೇ ಇದೆ ಅಂತ ಹೇಳಿದ್ನಲ್ಲ. ಸೊ ಈ ವೇ ನಾವು ಗೌರಿಬಿದನೂರಿಂದ ಬಂದರೆ ಈ ವೇ ಯೂಸ್ ಮಾಡ್ಬೋದು. ಲೈಕ್ ಬ್ಯಾಂಗ್ಳೂರಿಂದ ಬಂದರೆ ನಾನು ಮುಂಚೆ ತೋರಿಸಿರೋ ವೇ ಯೂಸ್ ಮಾಡ್ಬೋದು. ಸೊ ಬೋತ್ ದ ವೇಸ್ ನಾವು ಯೂಸ್ ಮಾಡ್ಕೊಬೋದು ಘಾಟಿ ಸುಬ್ರಹ್ಮಣ್ಯಗೆ ಹೋಗೋದಕ್ಕೆ. ಸೊ ಇಲ್ಲಿ ಯೂಶ್ವಲಾಗಿ ಲೈಕ್ ಇಂಟ್ರೆಸ್ಟ್ ಇರೋರು ಬಂದು ನೈಟ್ ರೆಸಾರ್ಟಲ್ಲಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ದು ಇಲ್ಲಿರೋ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾರೆ. ಸೊ ಈ ಸೈಡ್ ಎಷ್ಟೊಂದು ಜನ ಗೊತ್ತಿರಲ್ಲ, ಜಸ್ಟ್ ಈ ಸೈಡ್ ಇರೋರು ಮಾತ್ರ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕೆ ಇವತ್ತು ಹೇಗಿದ್ರು ಹೋಗ್ತಾ ಇದ್ದೀನಿ ಅಂತ ನಾನು ಲೈಕ್ ಆನ್ ದ ವೇ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಮಾಡ್ತಾ ಇರಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ತೀರಾ, ವೀಡಿಯೋಸ್ ನೋಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ಎನ್ವೈರ್ಮೆಂಟ್ನ ತುಂಬಾ ಇಷ್ಟಪಡ್ತೀರಾ. ಸೊ ನಾನು ಹೇಳಿದ್ನಲ್ಲ ಇಲ್ಲಿ ರೆಸಾರ್ಟ್ ಸಹ ಇದೆ ಅಂತ ಹೇಳ್ಬಿಟ್ಟು. ಸೊ ರೆಸಾರ್ಟ್ಗೆ ಹೋಗೋ ವೇನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ವೇನಲ್ಲಿ ಹೋಗಬೇಕಾಗತ್ತೆ ನಾವು ರೆಸಾರ್ಟ್ಗೆ.
ಅಕ್ಲಿದುರ್ಗದಿಂದ ನಾವು ಗೌರಿಬಿದನೂರಿಗೆ ಟ್ರಾವೆಲ್ ಮಾಡಬೇಕಾದ್ರೇ ತೊಂಡೆಬಾವಿ ಹತ್ತತ್ರ ನಮಗಿದು ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಸಿಗುತ್ತೆ ಇದು. ಸೊ ಇದು ಒಂದು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಸಹ ಇದೆ. ಇದು ಬಂದ್ಬಿಟ್ಟು ಈ ಊರ ಹೆಸರು ಪುಟ್ಟೇನಹಳ್ಳಿ ನಂಗೆ ಕರೆಕ್ಟ್ ಪ್ರೊನೌನ್ಸೇಷನ್ ಬರ್ತಿಲ್ಲ. ಸೊ ಪೊಟ್ಟೇನಹಳ್ಳಿ ಅಂತ ಕರೀತಾರೆ. ಸೊ ಈ ಊರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಮಣ್ಣಿನಿಂದ ಮಾಡಿರೋಂಥ ಐಟಮ್ಸ್ ಸಿಗುತ್ತೆ. ಮಡಕೆ ಆಗಿರ್ಬೋದು ಆ್ಯಂಡ್ ಮನೆಗೆ ಡೆಕೋರ್ ಐಟಮ್ಸ್ ಅದೆಲ್ಲನೂ ಸಿಗುತ್ತೆ. ಸೊ ಈ ಸೈಡ್ ಬಂದರೆ ಇದು ಸಹ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ತಾಲೂಕು ಆಫೀಸ್. ಮೊದಲು ಇದು ಗೌರಿಬಿದನೂರಲ್ಲಿ ಲೈಕ್ ಸಿಟಿ ಒಳಗಡೆ ಇತ್ತು, ಬಟ್ ಈಗ ಔಟ್ಸ್ಕರ್ಟ್ಸ್ ಮಾಡಿದ್ದಾರೆ ತಾಲೂಕು ಆಫೀಸ್ನ. ಆ್ಯಂಡ್ ತಾಲೂಕು ಆಫೀಸ್ ಮಾಡಿದ್ಮೇಲೆ ಇಲ್ಲಿ ಪುಟ್ಟ ಅಂಗಡಿಗಳು ಅದೆಲ್ಲನೂ ಬಂದಿರೋದು. ಸೊ ಆಲ್ಮೋಸ್ಟ್ ನಾವು ಇವಾಗ ಗೌರಿಬಿದನೂರು ರೀಚ್ ಆಗಿದ್ದೀವಿ. ಆ್ಯಂಡ್ ಫ್ರೆಂಡ್ ನವೀನ್ ಅಲ್ಲೇ ಇದ್ದ, ಗೌರಿಬಿದನೂರಲ್ಲೇ ಇದ್ದ. ಊರು ಸಹ ಗೌರಿಬಿದನೂರೇ. ಸೊ ಮಧು, ನವೀನ್ ಆ್ಯಂಡ್ ಶ್ರೀಕಾಂತ್ 3 ಜನದ್ದು ಗೌರಿಬಿದನೂರೇ. ಸೊ ಇವ್ರು 3 ಜನನೂ ಫ್ರೆಂಡ್ಸು. ಸೊ ಅವನು ಸಹ ಪಿಕ್ ಮಾಡಿಕೊಂಡು ಈಗ ಮಧು ಮನೆಗೆ ಬಂದಿದ್ದೀವಿ ನಾವು. ಸೊ ಪಾಪನ ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ಅದೆಲ್ಲ ಮುಗಿಸ್ಕೊಳ್ಳಿ, ನಾವು ಆರಾಮಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆ್ಯಂಡ್ ಬೆಳಗ್ಗೆಯಿಂದ ಇದಾಗಿರುವಂತಹ ಕ್ಲಿಪ್ಪಿಂಗ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪಾಪು ಮುಖನ ನಾನು ತೋರಿಸ್ಬಾರ್ದು ಅಂತ ಹೇಳ್ತಾರೆ. ನಾನು ನಮ್ಮ ಪಾಪು ಮುಖನ ತೋರಿಸಿರಲಿಲ್ಲ ಒಂದು ಸರ್ಟನ್ ಟೈಮ್. ಸೊ ಆ ಕಾರಣಕ್ಕೆ ನಾನು ಪಾಪು ಮುಖನ ಕ್ಲೋಸ್ ಮಾಡಿದ್ದೀನಿ. ಸೊ ನಾವು ಆದಷ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಈಗ ಬಿಡ್ತಾ ಇದ್ದೀವಿ. ಆಲ್ಮೋಸ್ಟ್ 4 o'clock ಆಗಿದೆ ಟೈಮ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ನವೀನ್ ಮನೆಗೆ ಹೋಗಿದ್ವಿ. ಅಲ್ಲೂ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಬಿಟ್ಟಿದ್ದು. ಆ್ಯಂಡ್ ಆನ್ ದ ವೇ ಗೌರಿಬಿದನೂರಲ್ಲೇ ನಾವು ಈ ಥರದ್ದೊಂದು ನೋಡಿದ್ವಿ, ನೆಟ್ಟದು ಟೆಂಟ್. ಸೊ ಇದನ್ನು ಪರ್ಚೇಸ್ ಮಾಡೋಣ, ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಕೇಳ್ತಾ ಇದ್ದೀವಿ. ಸೊ ಅಮೌಂಟ್ ವೈಸ್ ಬಂದುಬಿಟ್ಟು ದೊಡ್ಡದು ಬಂದುಬಿಟ್ಟು 1250 ಏನೋ ಹೇಳಿದ್ರು. ಆ್ಯಂಡ್ ಇದು ನೆಕ್ಸ್ಟ್ ಸೈಜ್ ಅದು 850 ಹೇಳಿದ್ರು. ಇನ್ನು ಪುಟ್ಟಾಗಿರೋದು 450, 500 ಆ ಥರ ಹೇಳ್ತಾಯಿದ್ರು. ಸೊ ನಾವು ಒಂದು ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಸೊ ಅದರದ್ದು ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ನೆಕ್ಸ್ಟ್ ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಬರಬೇಕಾದ್ರೆ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದಿದ್ದು ನಾವು. ಸೊ ಡಿನ್ನರಿಗೆ ನನಗೆ ನಾನ್ ವೆಜ್ಜು ಚಿಕನ್ ಬಸ್ಸಾರು. ಶ್ರೀ ನಾನ್ ವೆಜ್ ತಿನ್ನಲ್ಲ, ಆ ಕಾರಣಕ್ಕೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದರು. ಜಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಡಿನ್ನರ್ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಆ್ಯಂಡ್ ನಮ್ಮ ಪಾಪುಗೋಸ್ಕರನೇ ಟೆಂಟ್ ತೊಗೊಂಬಂದಿದ್ದು. ಸೊ ಅದಕ್ಕೆ ಫಸ್ಟ್ ಓಪನ್ ಮಾಡಿಬಿಟ್ಟು ಅವಳನ್ನೇ ಕೂರಿಸಿದ್ದೀನಿ, ಹೇಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಅವಳು ತುಂಬಾ ಇಷ್ಟ ಆಯಿತು ಅದನ್ನು ನೋಡಿ. ಅದರೊಳಗಡೆ ಆಟ ಆಡ್ಕೊಂಡಿದ್ಲು ಸ್ವಲ್ಪ ಟೈಮು. ಸೊ ಇದಿಷ್ಟು ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.